ಬಂಡಿ ಅನ್ನವನು ಉಂಡಿತು ಕೂಸು, ಬಕನ ಪ್ರಾಣವ ಕೊಂದಿತು ಕೂಸು, ವಿಷದ ಲಡ್ಡಿಗೆ ಮೆದ್ದಿತು ಕೂಸು, ಮಡದಿಗೆ ಪುಷ್ಪವ ಕೊಟ್ಟಿತು ಕೂಸು. ಭೀಮಸೇನ ತಾನೇನಾದರೂ ತುಂಬ ಉಂಡದ್ದು ಎನ್ನತಕ್ಕಂಥದ್ದು ನಾವೇನಾದರೂ ಜೀವನದಲ್ಲಿ ನೋಡಿದ್ದರೆ ಭೀಮಸೇನ ತನಗೆ ಹಸಿವೆ ಆಗಿದೆ ಅಂತ ಉಣ್ಣೋದಲ್ಲ, ಸಮಾಜದ ಜನ ನಾನಾ ರೀತಿಯಾಗಿರತಕ್ಕಂಥ ಆಹಾರವನ್ನು ಉಣ್ತಾರೆ, ಅದರಲ್ಲಿ ವಿಷ ಸೇರಿಕೊಂಡಿರುತ್ತೆ. ವಿಷದ ಆಹಾರವನ್ನು ಉಂಡರೂ ಕೂಡ ನಮ್ಮ ಸಾತ್ವಿಕರ ತಲೆ ಹಾಳಾಗಬಾರದು. ಅದಕ್ಕೋಸ್ಕರ ಭೀಮಸೇನಂದ ನಾನು ಉಂಡು ತೋರಿಸ್ತೇನೆ ಸಮಾಜಕ್ಕೆ ಅಂದ. ಅಂತಹ ಭೀಮನನ್ನು ಪ್ರತಿ ದಿವಸ ಚಿಂತನೆ ಮಾಡೋಣ. ಬೆಳಿಗ್ಗೆದ್ದು ಭೀಮಸೇನ ಚಿಂತನೆ ಮಾಡೋಣ. ವಿಷದ ಲಡ್ಡಿಗೆ ಮೆದ್ದಿತು ಕೂಸು. ಆಹಾರದಲ್ಲಿ ಎಂತಹ ವಿಷಗಳು ತುಂಬಿಕೊಂಡಿದ್ದರೂ ಕೂಡ ದಕ್ಕಿಸಿಕೊಳ್ಳತಕ್ಕಂಥ ಜೀರ್ಣಿಸಿಕೊಳ್ಳತಕ್ಕಂಥ ತಾಕತ್ತು ಬರುತ್ತೆ ಅಂತ. ಜೀರ್ಣಾದೀತ್ರಿ ಅದು ರಕ್ತಕ್ಕೆ ಸೇರಿಬಿಟ್ರೆ ಅಂತ ಯಾರೋ ಅಂದರು. ರಕ್ತಕ್ಕೆ ಸೇರಿದ್ರೂ ಕೂಡ ನಮ್ಮ ಬುದ್ಧಿ ಹಾಳಾಗದಂತೆ ಮಾಡಿ ಭೀಮಸೇನಿಗೆ ವಿಷ ಸೇರಿತಲ್ವೋ. ಆ ಪುರೋಚನ ಅವನ ಅಕ್ಕ ಅವನ ಮಕ್ಕಳು, ಪುರೋಚನ ಅವನ ಅಕ್ಕ ಅಕ್ಕನ ಮಕ್ಕಳು ಇವರೆಲ್ಲ ಬಂದಿದ್ರಲ್ಲ, ಆ ಅರಗಿನ ಮನೆಯನ್ನು ಹಿಡ್ಕೊಂಡು ದುರ್ಯೋಧನ ಕಳಿಸಿಕೊಟ್ಟಿದ್ದ ಗೊತ್ತು ನಮಗೆ ಈ ಕಥೆಯಲ್ಲ. ಪಾಂಡವರನ್ನು ಕೊಲ್ಲಬೇಕೆನ್ನತಕ್ಕಂಥ ಉದ್ದೇಶದಿಂದಲೇ ದುರ್ಯೋಧನ ಸ್ವಯಂ ತಾನು ಪುರೋಚನನ ಮೂಲಕ ತಾನು ಅರಗಿನ ಮನೆಯ ಜೊತೆಗೆ ಪಾಂಡವರನ್ನು ಕೊಲ್ಲಿಕ್ಕೆ ಅಂತ ಕಳಿಸಿಕೊಟ್ಟ. ಸರಿ, ಆ ಪುರೋಚನ ಬಂದು ಕಾಯ್ತಾ ಇದ್ದ ಯಾವಾಗ ಮನೆಗೆ ಬೆಂಕಿ ಕೊಡೋದು ಅಂತ, ಯಾವಾಗ ಭೀಮನನ್ನು ಕೊಲ್ಲೋದು ಅಂತ. ಅದಕ್ಕೆ ಸರಿಯಾಗಿ ಪುರೋಚನನ ಅಕ್ಕ ಬಂದಳು, ತನ್ನ ಮಕ್ಕಳನ್ನು ಕಟ್ಟಿಕೊಂಡು ಬಂದಳು. ಒಂದು 5 ಮಕ್ಕಳನ್ನು ಕಟ್ಟಿಕೊಂಡು ಅವಳು ಬಂದಳು. ಬರುವಾಗ ತಿಂಡಿ ತಂದಿದ್ದಳು. ಆದ್ದರಿಂದ ಆ ರೀತಿಯಾಗಿ ತಿಂಡಿ ಕಟ್ಟಿಕೊಂಡು ಬಂದಳು. ಪ್ರಾಯಶಃ ಲಡ್ಡು ಇತ್ತು ಕಾಣುತ್ತೆ. ಆ ಲಡ್ಡಲ್ಲಿ ವಿಷವೂ ಕೂಡ ಇತ್ತು ಕಾಣುತ್ತೆ. ಆ ವಿಷದ ಲಡ್ಡಿಗೆಯನ್ನು ಮೆದ್ದಿತು ಕೂಸು. ಯದ್ಯಪಿ ಪಾಂಡವರಿಗೇನೆ ಕೊಡಲಿಕ್ಕೆ ಅಂತ ಬಂದದ್ದು ಇವಳು. ನೋಡಿ ಭೀಮಸೇನಿಗೆ ಎಷ್ಟು ಅನುಕಂಪ ನೋಡಿ, ಎಷ್ಟು ದಯ ನೋಡಿ. ಅಮ್ಮ ಮಗುವನ್ನು ಕೈಯಲ್ಲಿ ಹಿಡ್ಕೊಂಡು ಸುತ್ತುತ್ತಾ ಇರುತ್ತಾಳೆ ಬೀದಿ. ಗೊತ್ತಲ್ವ, ಅಕ್ಕಪಕ್ಕದಲ್ಲಿ ಕರ್ಕುರು ಕಿರುಕುರು ಅಂತ ಏನೋ ಅಕ್ಕಪಕ್ಕದಲ್ಲಿ ಇದ್ದೇ ಇರುತ್ತೆ. ಬೇರೆ ಯಾವುದು ತಲೆಗೆ ಬಾರದಿದ್ರೂ ಕೂಡ ಈ ಆಹಾರ ಅಂತೂ ಮಕ್ಕಳಿಗೆ ಪಕ್ಕ ತಲೆಗೆ ಬರುತ್ತೆ. ಅದು ಹಠ ಮಾಡುತ್ತೆ, ನನಗೆ ಆಹಾರ ಬೇಕು, ಆ ತಿಂಡಿ ಬೇಕು ಅಂತ ಹಠ ಮಾಡುತ್ತೆ. ಅಮ್ಮ ಏನು ಮಾಡಬೇಕು ಅಂತ. ಕರಳ ಕುಡಿ ಅದು ಕೂಗ್ತಾ ಇರುವಾಗ ಅಯ್ಯೋ ಅಂತ ಅನಿಸುತ್ತೆ. ತೆಗೆದುಕೊಟ್ಟರೆ ಮಗು ಹಾಳಾಗುತ್ತೆ, ತೆಗೆದು ಕೊಟ್ಟಿಲ್ಲ ಅಂತಂದರೆ ಮಗು ಕೂಗುತ್ತೆ. ಹೌದಾ? ಅದರಿಂದ ಹೊಡಿಬೇಡಿ. ಆ ಸಂದರ್ಭದಲ್ಲಿ ಹೊಡೆದ್ರೆ ಮಗು ಗಲಾಟೆ ಮತ್ತು ಜಾಸ್ತಿ ಮಾಡುತ್ತೆ. ಮತ್ತೇನು ಮಾಡಬೇಕು? ವಿಷದ ಲಡ್ಡಿಗೆ ಮೆದ್ದಿತು ಕೂಸು, ಮಡದಿಗೆ ಪುಷ್ಪವ ಕೊಟ್ಟಿತು ಕೂಸು, ಬಂಡಿ ಅನ್ನವನ್ನು ಉಂಡಿತು ಕೂಸು. ಭೀಮಸೇನನ ಈ ಪ್ರಕರಣವನ್ನು ನಾವು ಚಿಂತನೆ ಮಾಡಿದೆವು ಅಂತಂದರೆ ಆ ಹೊತ್ತಿಗೆ ಮಾತ್ರ ಅಲ್ಲ, ಅದು ನಿಂತ ಗಂಟೆಯೂ ಕೂಡ ಸರಿಯಾಗಿ ಗಂಟೆ ತೋರಿಸುತ್ತೆ. ಗಂಟೆ ಹಾಳಾಗಿರುತ್ತೆ, ದಿವಸಕ್ಕೆ 2 ಸಲದ್ದು ಸರಿಯಾಗಿ ಗಂಟೆ ತೋರಿಸುತ್ತೆ. ಆ ಗಂಟೆ ಚೆನ್ನಾಗಿ ಉಂಟು ಅಂತ ಯಾರೂ ಹೇಳೋ ಅಲ್ಲ. ಅದೇ ರೀತಿಯಲ್ಲಿ ಆ ಮಗು ಅಳ್ಳಿಕ್ಕೆ ಶುರು ಮಾಡುವಾಗ ಭೀಮಸೇನ 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 ಅಂತ ಬರೋಲ್ಲ, ಪುರುಸೊತ್ತಿಲ್ಲ ಅಂದ. ಹಾಗಾದರೆ ಮತ್ತೇನು ಮಾಡಬೇಕು? ಪ್ರತಿ ದಿವಸ ಈ ಘಟನೆಯಿಂದ ಕೂಡಿರತಕ್ಕಂಥ ಭೀಮನ ಚಿಂತನೆ ಮಾಡೋಣ. ವಿಷದ ಲಡ್ಡಿಗೆಯನ್ನು ಮೆದ್ದಿರತಕ್ಕಂತಹ ಭೀಮಸೇನನ ಚಿಂತನೆಯನ್ನು ಪ್ರತಿ ದಿವಸ ಬೆಳಿಗ್ಗೆದ್ದು ಮಾಡೋಣ. ಆವಾಗ ನಾವು ದಾರಿಯಲ್ಲಿ ಮಗುವನ್ನು ಕರ್ಕೊಂಡು ಹೋಗುತ್ತಾ ಇರುವಾಗ ದಾರಿಯಲ್ಲಿ ಬೇಡದ ತಿಂಡಿಗಳು ಇದ್ದರೂ ಕೂಡ ಮಗು ನನಗೆ ಆ ತಿಂಡಿ ಬೇಕು ಅಂತ ಹೇಳೋ ಅಲ್ಲ. ಆವಾಗ ನಾವು ಅಂತೇವಲ್ಲ, ನನ್ನ ಮಗು ಎಷ್ಟು ಚೆನ್ನಾಗಿ ಉಂಟು ಗೊತ್ತಾ ಅಂತೇವೆ ನಾವು ಬೇರೆಯವ್ರ ಹತ್ರ. ಏನು ಯಾವುದೇ ರೀತಿಯಾಗಿರತಕ್ಕಂಥ ಬೇರೆ ತಿಂಡಿಯ ಆಸೆ ಆ ಮಗುವಿಗೆ ಬರೋ ಅಲ್ಲ.